ಎಲ್ಲರೂ ನಮಸ್ಕಾರ. ನೀವು ನೋಡ್ತೀರಾ ರೊಕ್ಕ ಟೆಕ್ ಯೂಟ್ಯೂಬ್ ಚಾನಲ್. ನಾನೇ ಮನ ಆರಾಧನೆ. ಇವತ್ತಿನ ನೋಡೋದಿಲ್ಲ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅಂದರೆ IRCTC ಅಪ್ಲಿಕೇಶನಲ್ಲಿ ನಿಮ್ಮೊಂದು ಹಳೆಯ ಯೂಸರ್ ನೇಮ್ ಹಾಗೂ ಪಾಸ್ವರ್ಡನ್ನು ಹೇಗೆ ರಿಕವರಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಸ್ಕಿಪ್ ಮಾಡಬೇಕು ಅನ್ನೋ ತನಕ ನೋಡಿ. ಸೊ ನೀವೇನಾದರೂ ಫಸ್ಟ್ ಟೈಮ್ ಒಂದು ಯೂಟ್ಯೂಬ್ ಚಾನಲ್ ನೋಡ್ತೀರಾ ಅಂದರೆ ಇದರಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಆಲ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೀವು ಹೀಗೆ ಮಾಡೋದ್ರಿಂದ ನಾ ಹಾಕೋ ಎಲ್ಲ ವಿಡಿಯೋ ಮೊದಲು ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಸೊ ಬನ್ನಿ ಇವತ್ತು ನೋಡಿ ಸ್ಟಾರ್ಟ್ ಮಾಡೋಣ. ಸೊ ಮೊದಲದಾಗಿ ನಾನೊಂದು ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನಲ್ಲೇ ಕೊಟ್ಟಿರ್ತೀನಿ. ಸೊ ನೀವು ಬೇಕಾದರೆ ಹೋಗ್ಬಿಟ್ಟು ಜಾಯಿನ್ ಕೂಡ ಆಗ್ಬೋದು. ಸೊ ಅದ್ರ ಜೊತೆಗೆ ಹಿಂದಿನೊಂದು ವಿಡಿಯೋದಲ್ಲಿ ಈ ಒಂದು ಅಪ್ಲಿಕೇಶನಲ್ಲಿ ಹೇಗೆ ಅಕೌಂಟನ್ನು ಕ್ರಿಯೇಟ್ ಮಾಡಿ ಯೂಸ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಸೊ ಆ ಒಂದು ವಿಡಿಯೋವನ್ನು ಕೂಡ ಈ ಒಂದು ವಿಡಿಯೋದ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ. ಸೊ ನೀವು ಬೇಕಾದರೆ ಹೋಗ್ಬಿಟ್ಟು ವಿಸಿಟ್ ಕೂಡ ಮಾಡ್ಬೋದು. ಸೊ ಬನ್ನಿ ಇವತ್ತು ನೋಡಿ ಸ್ಟಾರ್ಟ್ ಮಾಡೋಣ. ಸೊ ನೀವು IRCTC ಅಪ್ಲಿಕೇಶನ್ ಓಪನ್ ಮಾಡೋದಂತ ನಿಮ್ಗೆ ಈ ರೀತಿ ಅಂಡರ್ಪೇಜ್ ಓಪನ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನಂತರ ನೋಡ್ತಿರ್ಬೋದು ಇಲ್ಲಿ ಮೇಲ್ಗಡೆ ಲಾಗಿನ್ ಅಂತ ಒಂದು ಆಪ್ಷನ್ ತೋರಿಸ್ತೀವಿ. ಸೊ ನೀವು ಇದ್ರ ಮೇಲೆ ಮಾಡ್ಕೊಳ್ಳಿ. ನಂತರ ನೋಡ್ತಿರ್ಬೋದು ನಿಮಗೆ ಈ ರೀತಿ ಅಂಡರ್ಪೇಜ್ ಓಪನ್ ಆಗುತ್ತೆ. ನಂತರ ನೋಡ್ತಿರ್ಬೋದು ನಿಮಗಿಲ್ಲಿ ಯೂಸರ್ ನೇಮ್ ಅದೇ ರೀತಿ ಪಾಸ್ವರ್ಡ್ ಅಂತ ನಿಮಗೊಂದು ಆಪ್ಷನ್ ತೋರಿಸಿದೆ. ಸೊ ನಿಮಗೆ ಯೂಸರ್ ನೇಮ್ ನಿಮಗೆ ಗೊತ್ತಿಲ್ಲ ಅಂದರೆ ಏನು ಮಾಡಬೇಕಂದ್ರೆ ನೋಡ್ತಿರ್ಬೋದು ನಿಮ್ಗಡೆ ಫಾರ್ಗೊಟ್ ಅಕೌಂಟ್ ಡೀಟೇಲ್ಸ್ ಅಂತ ಒಂದು ಆಪ್ಷನ್ ತೋರಿಸಿದೆ. ಸೊ ನೀವು ಇದ್ರ ಮೇಲೆ ಮಾಡ್ಕೊಳ್ಳಿ. ನಂತರ ನೋಡ್ತಿರ್ಬೋದು ನಿಮಗಿಲ್ಲಿ ಫಾರ್ಗೊಟ್ ಅಕೌಂಟ್ ಡೀಟೇಲ್ಸ್ ಅಂತ ಒಂದು ಆಪ್ಷನ್ ತೋರಿಸಿದೆ. ನಂತರ ನೋಡ್ತಿರ್ಬೋದು ಎಂಟರ್ IRCTC ಯೂಸರ್ ನೇಮ್ ಅಂತ ಒಂದು ಆಪ್ಷನ್ ತೋರಿಸಿದೆ. ಇಲ್ಲಿ ನಿಮ್ಮೊಂದು IRCTC ಯೂಸರ್ ನೇಮನ್ನು ಎಂಟರ್ ಮಾಡ್ಕೊಳ್ಳಿ. ಸೊ ನಿಮಗೆ ಯೂಸರ್ ನೇಮ್ ಗೊತ್ತಿಲ್ಲ ಅಂದರೆ ನೋಡ್ತಿರ್ಬೋದು ಈ ಕಡೆ ಇಮೇಲ್ ಅಡ್ರೆಸ್ಸನ್ನು ಎಂಟರ್ ಮಾಡ್ಕೊಳ್ಳಿ. ಅಂದರೆ ನಿಮ್ಮೊಂದು ಗೂಗಲ್ ಅಕೌಂಟ್ ID ಮೇಲೆ ನೀವು ಎಂಟರ್ ಮಾಡ್ಕೊಳ್ಳಿ. ನಿಮ್ಮೊಂದು Gmail ID ಎಂಟರ್ ಮಾಡಿದ ನಂತರ ನೋಡ್ತಿರ್ಬೋದು ನೀವು ಈ ಕಡೆ ನೋಡ್ತಿರ್ಬೋದು ಈ ಒಂದು ಕ್ಯಾಪ್ಚವನ್ನು ಎಂಟರ್ ಮಾಡ್ಕೊಳ್ಳಿ. ಸೊ ನೀವು ಒಂದು ಕ್ಯಾಪ್ಚವನ್ನು ಎಂಟರ್ ಮಾಡಿದ ನಂತರ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಾನು Gmail ಅಕೌಂಟ್ ಅದೇ ರೀತಿ ಕ್ಯಾಪ್ಚವನ್ನು ಎಂಟರ್ ಮಾಡಿಬಿಟ್ಟು ಕಡೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಿದ್ದೇನೆ. ಸೊ ನಂತರ ನೋಡ್ತಿರ್ಬೋದು ನಿಮಗೆ ಈ ರೀತಿ ₹100 ಓಪನ್ ಆಗುತ್ತೆ ಅಂತ ಹೇಳ್ಬೋದು. ಅಂದರೆ ನಿಮ್ಮೊಂದು Gmailಗೆ ಒಂದು OTP ಹೋಗಿರುತ್ತೆ ಅಂತ ಹೇಳ್ಬೋದು. ಸೊ ಆ ಒಂದು OTP ಅದೇ ರೀತಿ ಯೂಸರ್ ನೇಮಲ್ಲಿ ನೀವು ಎಂಟರ್ ಮಾಡಬೇಕಾಗುತ್ತೆ. ಸೊ ನಂತರ ನಿಮ್ಮೊಂದು Gmail ಅಕೌಂಟ್ಗೆ ನಿಮ್ಮೊಂದು ಯೂಸರ್ ನೇಮ್ ಬರುತ್ತೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಒಂದು OTP ಕೂಡ ಬರುತ್ತೆ. ಸೊ ಅದನ್ನು ನೀವು ಎಂಟರ್ ಮಾಡ್ಕೊಳ್ಳಿ. ನಂತರ ನೋಡ್ತಿರ್ಬೋದು ನಿಮಗೆ ನ್ಯೂ ಪಾಸ್ವರ್ಡ್ ಅದೇ ರೀತಿ ಕನ್ಫರ್ಮ್ ನ್ಯೂ ಪಾಸ್ವರ್ಡ್ ಅಂತ ಒಂದು ಆಪ್ಷನ್ ತೋರಿಸಿದೆ. ಸೊ ಇಲ್ಲಿ ನೀವು ಪಾಸ್ವರ್ಡ್ನ ಎಂಟರ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನಿಮಗೆ ಬೇಕಾದ ಪಾಸ್ವರ್ಡ್ನ ಎಂಟರ್ ಮಾಡ್ಕೊಳ್ಳಿ. ನಂತರ ನೋಡ್ತಿರ್ಬೋದು ನೀವು ಕಡೆ ಇಲ್ಲಿ ನೀವು ಈ ಒಂದು ಕ್ಯಾಪ್ಚವನ್ನು ಎಂಟರ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನಾನು ಎಂಟರ್ ಮಾಡ್ತಿದ್ದೇನೆ. ಸೊ ನಂತರ ನೋಡ್ತಿರ್ಬೋದು ಇಲ್ಲಿ ಕೆಳಗಡೆ ನೀವು ಇಲ್ಲಿ ನಿಮಗೆ ಬೇಕಾದ ಪಾಸ್ವರ್ಡನ್ನು ಎಂಟರ್ ಮಾಡಿದ ನಂತರ ನೋಡ್ತಿರ್ಬೋದು. ಸೊ ಇಲ್ಲೊಂದು ನೀವು ಕ್ಯಾಪ್ಚನ್ನು ಎಂಟರ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ನೀವು ಸಬ್ಮಿಟ್ ಮೇಲೆ ಮಾಡ್ಕೊಳ್ಳಿ. ಸೊ ನೋಡ್ತಿರ್ಬೋದು ಯುವರ್ ಪಾಸ್ವರ್ಡ್ ಚೇಂಜ್ಡ್ ಸಕ್ಸಸ್ಫುಲ್ ಅಂತ ಒಂದು ಆಪ್ಷನ್ ತೋರಿಸಿದೆ. ಸೊ ನಂತರ ನೋಡ್ತಿರ್ಬೋದು ಇಲ್ಲಿ ನಿಮ್ಮೊಂದು ಆ ಒಂದು ಯೂಸರ್ ನೇಮನ್ನು ಎಂಟರ್ ಮಾಡ್ಕೊಳ್ಳಿ. ನಂತರ ನೀವು ಪಾಸ್ವರ್ಡನ್ನು ಎಂಟರ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನಾನು ಯೂಸರ್ ನೇಮ್ ಹಾಗೂ ಪಾಸ್ವರ್ಡನ್ನು ಎಂಟರ್ ಮಾಡ್ತಿದ್ದೇನೆ. ಸೊ ನಿಮ್ಮೊಂದು ಯೂಸರ್ ನೇಮ್ ಹಾಗೂ ಪಾಸ್ವರ್ಡ್ ಎಂಟರ್ ಮಾಡಿದ ನಂತರ ನೋಡ್ತಿರ್ಬೇಕಾದ್ರೆ ಈ ಒಂದು ಕ್ಯಾಪ್ಚವನ್ನು ಎಂಟರ್ ಮಾಡಿದ ನಂತರ ನೀವು ಕೆಳಗಡೆ ಲಾಗಿನ್ ಮೇಲೆ ಮಾಡ್ಕೊಳ್ಳಿ. ಸೊ ನಂತರ ನಿಮಗೆ ಎಂಟರ್ ಪಿನ್ ಅಂತ ಒಂದು ಆಪ್ಷನ್ ತೋರಿಸಿದೆ. ಸೊ ಅದೇ ರೀತಿಯಾಗಿ ಕನ್ಫರ್ಮ್ ಪಿನ್ ಅಂತ ಒಂದು ಆಪ್ಷನ್ ತೋರಿಸಿದೆ. ಸೊ ನಿಮಗೆ ಬೇಕಾದ ಪಿನ್ನನ್ನು ಎಂಟರ್ ಮಾಡ್ಕೊಳ್ಳಿ. ಸೊ ನಾನು ಪಿನ್ನನ್ನು ಎಂಟರ್ ಮಾಡ್ತೀನಿ. ಅಥವಾ ನೋಡ್ತಿರ್ಬೋದು ನಿಮಗೆ ಬಯೋಮೆಟ್ರಿಕ್ ಅಥೆಂಟಿಕೇಷನ್ ಅಂತ ಒಂದು ಆಪ್ಷನ್ ಇದೆ. ಸೊ ಇದನ್ನು ಕೂಡ ನೀವು ಆನ್ ಕೂಡ ಮಾಡ್ಬೋದು. ಸೊ ನಂತರ ನೀವು ಸಬ್ಮಿಟ್ ಮೇಲೆ ಮಾಡ್ಕೊಳ್ಳಿ. ಪಿನ್ನನ್ನು ಕೂಡ ಎಂಟರ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೀವು ಪಿನ್ನನ್ನು ಎಂಟರ್ ಮಾಡ್ಕೊಳ್ಳಿ. ನಂತರ ನೀವು ಕಡೆ ಸಬ್ಮಿಟ್ ಮೇಲೆ ಮಾಡ್ಕೊಳ್ಳಿ. ಸೊ ನಾನು ಪಿನ್ನನ್ನು ಎಂಟರ್ ಮಾಡಿಬಿಟ್ಟು ಕಡೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಿದ್ದೇನೆ. ಸೊ ನೋಡ್ತಿರ್ಬೋದು ನಿಮ್ಮೊಂದು ಹಳೆಯ IRCTC ಅಕೌಂಟ್ ರಿಕವರಿ ಆಗಿದೆ ಅಂತ ಹೇಳ್ಬೋದು. ಸೊ ನೀವು ಹೀಗೆ ಮಾಡಿಬಿಟ್ಟು ನಿಮ್ಮೊಂದು ಮೊಬೈಲ್ನಲ್ಲಿ ನಿಮ್ಮೊಂದು ಹಳೆಯ ಯೂಸರ್ ನೇಮ್ ಹಾಗೂ ಪಾಸ್ವರ್ಡನ್ನು ನೀವು ರಿಕವರಿ ಮಾಡ್ಬೋದು ಅಂತ ಹೇಳ್ಬೋದು. ಸೊ ಈ ಒಂದು ಅಪ್ಲಿಕೇಶನ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಬೇಕಾದ್ರೆ ಹೋಗ್ಬಿಟ್ಟು ಯೂಸ್ ಕೂಡ ಮಾಡ್ಬೋದು. ಸೊ ಅದ್ರ ಜೊತೆಗೆ ನನ್ನೊಂದು ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕೂಡ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಬೇಕಾದ್ರೆ ಹೋಗ್ಬಿಟ್ಟು ಜಾಯಿನ್ ಕೂಡ ಆಗ್ಬೋದು. ಸೊ ಅದ್ರ ಜೊತೆಗೆ ಮುಂದಿನೊಂದು ವಿಡಿಯೋದಲ್ಲಿ ಈ ಒಂದು ಅಪ್ಲಿಕೇಶನಲ್ಲಿ ಹೇಗೆ ಟಿಕೆಟನ್ನು ಬುಕ್ ಮಾಡೋದಂತ ಬೇಕಾದ್ರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇಷ್ಟೇ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಲೈಕ್ ಮಾಡಿ. ಮತ್ತೆ ಮುಂದೆ ಸಿಗೋಣ. ಜೈ ಹಿಂದ್, ವಂದನೆ ಮಾತರಂ.